ದುರಸ್ತಿ ಇಲ್ಲದ ಚರಂಡಿ ಬಿದ್ದರೆ ಕೈಲಾಸ ಸೇರುವುದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದ 22ನೇ ವಾರ್ಡಿನ ಚರಂಡಿಯ ಪರಿಸ್ಥಿತಿ ಹದಗೆಟ್ಟಿದೆ. ಬಿದ್ದರೆ ಮುಗೀತು, ಕೈಲಾಸ ಸೇರುವುದು ಗ್ಯಾರಂಟಿ. ಈ ರಸ್ತೆ ಭಾಗ್ಯನಗರದ ಮುಖ್ಯ ರಸ್ತೆಯಾಗಿದೆ. ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆ ಇರಲಿಲ್ಲ. ಇದು ಮುಖ್ಯ ರಸ್ತೆಯಾಗಿದ್ದು ಹದಗೆಟ್ಟ ಕಾರಣ ರಸ್ತೆ ಪ್ರಯಾಣಿಕರ ಪರದಾಟಕ್ಕೆ ಕಾರಣವಾಗಿತ್ತು. ಈಗ ಪಕ್ಕಾ ಸಿಸಿ ರಸ್ತೆಯಾಗಿದೆ. ಇಲ್ಲಿ ಕೆಲವೊಂದು ಕಡೆ ಚರಂಡಿ ಮತ್ತು ಹೊಸ ಬಸ್ ನಿಲ್ದಾಣದ ಪಕ್ಕ ರಸ್ತೆ ಕಾಮಗಾರಿ ಬಿಟ್ಟಿದ್ದಾರೆ. ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು. ಮಳೆಯಾದರಂತೂ ಹೇಳುವುದೇ ಬೇಡ, ಮೊದಲೇ ತೆರಗುದಿನ್ನಿ ರಸ್ತೆಯಾಗಿತ್ತು. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಶಾಸಕ ಅಶೋಕ್ ಪಟ್ಟಣ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈಗ ಈ ರಸ್ತೆ ಕಾಮಗಾರಿ ಸಂಪೂರ್ಣ ಸಿಸಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಮೊದಲು ಚರಂಡಿ ಮತ್ತು ಕುಡಿಯುವ ನೀರಿನ ಮನೆಗೆ ಪೈಪ್ಲೈನ್ ಹಾಕಬೇಕು. ಅದಕ್ಕೆ ಮೊದಲು ಚರಂಡಿ ಮತ್ತು ಪೈಪ್ಲೈನ್ ಮಾಡಬೇಕಿತ್ತು. ನಂತರ ರಸ್ತೆ ಕಾಮಗಾರಿಯಾಗಬೇಕು. ಇಲ್ಲಿ ಚರಂಡಿ ಹಾಳಾಗಿ ಹೋಗಿದೆ. ಚರಂಡಿ ತುಂಬಾ ಕಸ ಕಡ್ಡಿ ತುಂಬಿಕೊಂಡು ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಸಿಲುಕಿಕೊಂಡು ಚರಂಡಿ ನೀರು ರಸ್ತೆ ಮೇಲೆ ಬರುತ್ತದೆ ಮತ್ತು ಚರಂಡಿಯ ನೀರು ಮನೆಗಳಿಗೆ ನುಗ್ಗಿ ಮನೆಗಳು ಹಾಳಾಗಿ ಹೋಗಿವೆ. ಇಲ್ಲಿ ಎಲ್ಲಿ ನೋಡಿದರೂ ಚರಂಡಿ ತುಂಬಿ ತುಳುಕುತ್ತವೆ. ಇದರ ಭಾಗವಾಗಿ ಕೆಲವೊಂದು ಕಡೆಗೆ ಚರಂಡಿಗಾಗಿ ಕಾಮಗಾರಿ ಮೊಟಕುಗೊಳಿಸಿದ್ದಾರೆ. ಇನ್ನೂವರೆಗೂ ಚರಂಡಿ ಸರಿಯಾಗಿ ಆಗಲಿ ಅಂತ ಹಿಡಿಚಾಪ ಹಾಕುತ್ತಿರುವ ಸಾರ್ವಜನಿಕರು. ಕಾಮಗಾರಿ ಮುಗಿದು ಸುಮಾರು 6 ರಿಂದ 8 ತಿಂಗಳು ಕಳೆದು ಹೋಗಿದೆ. ಇನ್ನೂವರೆಗೂ ಯಾವುದೇ ಚರಂಡಿಯ ಕಾಮಗಾರಿ ಆಗಿಲ್ಲ. 6 ತಿಂಗಳ ಹಿಂದೆ ವಯಸ್ಸಾದ ಬಡ ಮಹಿಳೆ ಹಿಟ್ಟಿನ ಗಿರಣಿಗೆ ಹೋಗಿ ಬರುವಾಗ ಈ ಚರಂಡಿಯಲ್ಲಿ ಬಿದ್ದು ತನ್ನ ದುಡಿಯುವ ಕೈ ಮುರಿದುಕೊಂಡು ಮನೆಯಲ್ಲಿ ಇದ್ದಾಳೆ. ಸರಿಸುಮಾರು 8 ರಿಂದ 10 ಸಾವಿರ ರೂಪಾಯಿ ಆಸ್ಪತ್ರೆಗೆ ಖರ್ಚಾಗಿತ್ತು. ಈ ಬಡ ಮಹಿಳೆ ಎಲ್ಲಿಂದ ಕೊಡಬೇಕು? ಈಗ ಮತ್ತೆ 3 ಜನ ಬಿದ್ದು ಕೈಕಾಲು ಮೂಳೆ ಮುರಿದುಕೊಂಡ ಘಟನೆ ನಡೆದಿದೆ. ಈ ಘಟನೆಗೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾರಣ ಅನ್ನಬಹುದು. ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಜವಾಬ್ದಾರಿ ಬಂದ ಮಾಡಕತ್ತಾರ. ಬ್ಯಾಸರ ಆಗೈತ್ರಿ. ಈಗ ಬೆಡ್ ಹಾಕ್ಯಾರಿ ಅವ್ರ. ಈಗ ಬೆಡ್ ತೆಗಿಲಾರ್ದ ಬೆಡ್ ಮ್ಯಾಗ ಬೆಡ್ ಹಾಕಿ ಬಾರ ನೋಡ್ರಿ ಹತ್ತಿ ಬಾರ ಹಾಕ್ಯಾರ. ಇದು ವರ್ಷ 1.5 ವರ್ಷ ಬಂತು. ಈಗ ಇದರ ಮನೆ ಐತಿ. ಇವ್ರ ಸಮೀಪ ನೋಡಿ ಇಲ್ಲಿ ನಿನ್ನ ತನಕ ಇಲ್ಲಿ 3 ಸಾವಿರ ಮನವಿನೂ ಕೊಟ್ಟು ಬಂದೀವಿ ಇವ್ರಿಗೆ. ಹೋಗಿ ಅಲ್ಲೇ ಮಟ್ಟ ಹೋಗಿ ಬಂದ ಎಲ್ಲರೂ ಹೋಗ್ಯಾರ. ಮಕ್ಕಳ ಮರಿ ಯಾರ ತಗೊಂಡ್ ಮಕ್ಕೊಂತಾರ ಅನ್ನೋದು ಬಿದ್ದಿದ್ರ ಅವ್ರ ಹೆಸರು ಹೋಗ್ಕೋಬೇಕಲ್ಲ. ಬಾಳ 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 ಬಾ ಸತ್ತಾರ ಅಂತ ಹೇಳ ನೀರ್ ಹೋಗಿ ಎಲ್ಲ ಬಿದ್ದಿದ್ ನೋಡ್ರಿ. ಅದ ಮಕ್ಕಳ ಮನೆ ಹಾಕ್ಯಾನ ಮಗಳ. ನನ್ ಮುಂದೆ ಹೆಣ್ಮಳ ಏನ್ ಮಾಡ್ಬೇಕಕ್ಕಿ? ಅದೇ ಸ್ವಾತ್ರ ಏನ್ ಮಾಡ್ಬೇಕಕ್ಕಿ? ಅಷ್ಟೆಲ್ಲ ಅತ್ತಿ ಹೇಳಕತ್ ಮೆಂಬರ್ಗೆ. ಮೆಂಬರ್ ತಾದ್ ಮಾಡವಲ್ಲ. ಹೊಲಸಿಗೆ ಮನೆ ಒಳಗೆ ಹೊಂಟೈತ್ರಿ. ಅದ ಮಕ್ಕಳ ಮರಿ ಹಾಕಿ ಮಕ್ಕಳ ಆರಾಮಿಲ್ಲ. ಏನ್ ಮಾಡ್ಬೇಕು ನೋಡ್ರಿ. ಹೆಂಗ್ ಅಡ್ಡಾಡ್ಬೇಕು? ನಮ್ಮ ಹುಡುಗರು ಬಿದ್ದಾವಲ್ಲೇ. ನಮಗ್ರಿ ಗಟಾರ 1 ತಿಂಗಳು ಆಯ್ತು. ಅಡ್ಡಿ ಕ್ಯಾಸ್ ಹೋಗೋದು ಎಲ್ಲ ನೀರು ಬಾಗಿಲು ಮುಂದೆ ಬರ್ತಾವೆ. ಸಣ್ಣ ಹುಡುಗರು ಅದಾವು. ಕಾಲ್ ನಮ್ಮ ಮನ್ಯಾಗ ಅಭಿವೃದ್ಧಾರ ಅದಾರು. ಹೆಂಗೆ ದಾಟಬೇಕ್ರಿ? ಹೆಂಗಿಲ್ಲ ಹೇಳಿ ನೀವು ರೀ. ಈಗ ನೀರು ಮನೆಗೆ ನೀರು ಬರಲ್ಲ. ನಮ್ಮ ಕುಡು ನೀರು ಹಾಕ್ರಿ, ಬಳಸು ನೀರು ಹಾಕ್ರಿ. ನೀರಿನ ತಂದ್ರಿ ಈಗ ಅವೆಲ್ಲ ಇದು ಮಾಡ್ಯಾರ್ರಿ. ಅದ್ರ ಮೇಲೆ ಏನಾರು ಕಾಲು ಬೀದಕ್ಕೆ ಏನಾರು ಮುರ್ಕೊಂಡಿ ಅಂದ್ರೆ ಏನು ಮಾಡ್ತೀವಿ? ಗಟಾರ ನೀರ ಇದಾಗ್ಬಿಟ್ಟೈತ್ರಿ. ನಮ್ಮ 4 ದಿನಕ್ಕೆ 3 ದಿನಕ್ಕೆ ಬರ್ತಾರೆ. ಈಗ 1 ತಿಂಗಳ ಮೇಲೆ ಆತ ನೋಡ್ರಿ. ಇದನ್ನ ಹಡ್ಡಿ ಹೋಗಿದ್ ಹೋಗ್ಬಿಟ್ಟಾರೆ. ಇಂದು ಬರ್ತೀನಿ ನಾಳೆ ಬರ್ತೀನಿ ಅಂತಾರೆ. ಮೊದ್ಲ ವಿಚಾರ ಮಾಡಿರ ಹಡ್ಬೇಕು ಅಂದ್ರಿ. ವಿಚಾರ ಏನು ಮಾಡ್ಲಿಕ್ಕೆ ಹಡ್ಡೆ ಕ್ಯಾಸ್ ಹೋಗೋದು ಹೋದ್ರಿ. ಹೆಂಗ್ ಮಾಡಿದ್ವಿ ನೋಡ್ರಿ. ನಮ್ದು ಈಗ ನಮ್ಮ ಮನಿ ಇದು 1 ವರ್ಷ ಆತು ಹಿಂಗೆ ಬಿದ್ದು. ಇವ್ರು ಹಡ್ಡು ಹೋಗ್ಬಿಟ್ಟಾರ. ಕೆಲಸನೂ ಮಾಡುವಲ್ರ. ಮತ್ತು ನಮ್ಮ ಮೆಂಬರ್ಗೆ 1000 ಸಲ ಅವ್ರ ಮನೆಗೆ ಹೋಗಿವಿ. ಮೆಂಬರ್ನು ರೆಸ್ಪಾನ್ಸ್ ಮಾಡೋಲ್ಲ. ಇಷ್ಟು ದಿನ ಬಿಟ್ಟು ಮಾಡಿರಿ ಕೆಲಸನೂ ಕಳಪೆ ಆಗತ್ತೈತೆ ಎಕ್ದಮ್. ನಮ್ಮ ಮನೆ ನೋಡ್ರೆ 3-4 ಇಂಚ್ ತಳಗಿಳಿದೈತಿ ಗಾಡಿ. ಪೂರ ಗಾಡಿನ ಇದಾಗೈತಿ. ಒಳಗೆ ಬರ್ರಿ ಬೇಕಾದ್ರೆ ನೋಡ್ಬರ್ರಿ ಪೂರ ನಮ್ದು ಗಾಡಿ. ಇದು ಗಟ್ರಿ ಇಲ್ಲಿ ಅಡ್ಡಾಡಕ. ಮತ್ತು ನಮ್ಮ ಇಲ್ಲಿ ಒಬ್ಬರ ಹೆಣ್ಮಕ್ಳು ಒಬ್ಬರು ಬಿದ್ದರು. ಆಮೇಲೆ 3-4 ಮಂದಿ ಬಿದ್ದಾರೆ. ಇಲ್ಲಿ ಒಂದು 1.5 ವರ್ಷ ಆಯ್ತು ಹಿಂಗಾಗಿ. ಈಗ ಮೊನ್ನೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಯಾರೋ ತಳಗಿನವ್ರು ಬಂದು ಸ್ವಲ್ಪ ತಕರಾರು ಮಾಡಿರೋ ಅಂತ ಅದು ಬಿಟ್ಟು ಹೋಗ್ಬಿಟ್ಟಾರು. ಮತ್ತು ಕೆಲಸನೂ ಎಕ್ದಮ್ ಕಳಪೆ ಮಾಡಾಕತ್ತಾರ. ಸೀದಾ ಶಾಶ್ವತ ಕೆಲಸ ಮಾಡ ಅಂದ್ರೆ ಆಗುದಿಲ್ಲ ಅಂತೇಳಿ ಬಿಟ್ಟು ಹೋಗ್ಯಾರ ಇವ್ರು ಕಾಂಟ್ರಾಕ್ಟರ್. ಅವರು ನಮ್ಮ ಮೆಂಬರ್ ಅವ್ರಿಗೆ 1000 ಸಲ ಭೇಟಿ. ಇಮಾಮ್ ಸಾಬ್ ಕಲಾದಗಿ.